ನಮಸ್ತೆ. 28/4/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತು ಕನ್ಯಾ ರಾಶಿಯವರಿಗೆ ರಾತ್ರಿ 2:53ವರೆಗೂ ದೋಷವಿದೆ, ಅಂದರೆ ಚಂದ್ರಾಷ್ಟಮ. ಹಂಗಾಗಿ ಶುಭ ಕಾರ್ಯಗಳನ್ನ ನಿಮ್ಮ ಹೆಸರಲ್ಲಿ ಮಾಡುವಂಥದ್ದು ಅಷ್ಟೊಂದು ಅನುಕೂಲಕರವಾಗಿ ಕಾಣಿಸಲಿಲ್ಲ. ಅದಲ್ಲದೆ ಹೆಚ್ಚಾಗಿ ಗಮನ ಬೇರೆ ಕೊಡಬೇಕು ಎಲ್ಲ ಕಾರ್ಯಗಳಲ್ಲೂ. ರಾತ್ರಿ 2:53ನ ಮೇಲೆ, ಅಂದರೆ ಲೇಟ್ ನೈಟ್ AM ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ ಪ್ರಾರಂಭವಾಗುತ್ತದೆ. ಇವತ್ತಿನ ದಿನದಲ್ಲಿ ಪ್ರಥಮವಿದೆ ರಾತ್ರಿ 9:11 ಹಂಗೆ ಅದು ಕೂಡ ಇವತ್ತು ಶುಭಕರವಾಗಿಲ್ಲ ಯಾವುದಾದ್ರು ಒಳ್ಳೆ ಕಾರ್ಯಗಳು ಮಾಡೋದಕ್ಕೆ. ನಕ್ಷತ್ರ ಇವತ್ತು ಭರಣಿ, ರಾತ್ರಿ 9:37:23 ಹಂಗಾಗಿ ಅಲ್ಲಿಯವರೆಗೂ ಕಾರ್ಯನಾಶ ಅಂತ ಇರೋದರಿಂದ ಇವತ್ತು ಶುಭವಲ್ಲ. ಆದ್ದರಿಂದ ಗಮನ ಕೊಡಿ. ಇವತ್ತಿನ ದಿನಕ್ಕೆ ಪ್ರಥಮ ಭರಣಿ ನಕ್ಷತ್ರ ಕೂಡಿ ಬಂದು ಕಾರ್ಯನಾಶ, ರಾತ್ರಿ ಮೇಲೆ ಕೂಡ ಮರಣವೂ ಸ್ಥಿರವೂ ಕೂಡಿ ಬಂದಿರೋದ್ರಿಂದ ಇವತ್ತಿನ ದಿನ ಹೇಳಿಕೊಳ್ಳುವಂತೆ ಇಲ್ಲ. ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಿ. ಮತ್ತು ಇವತ್ತಿನ ಬೇರೆ ವಿಷಯಗಳನ್ನ ನೋಡೋಣ. ಇವತ್ತು 2 ರಾಶಿ ಇದೆ, ಒಂದು ಮೇಷ, ಇನ್ನೊಂದು ವೃಷಭ. ರಾತ್ರಿ 2:53 ಮೇಷರಾಶಿ, ಆ ನಂತರ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 6:05 11:07 ಭರಣಿ ನಕ್ಷತ್ರ 2ನೇ ಪಾದ. ಆ ನಂತರ ಸಂಜೆ 4:22 ಭರಣಿ ನಕ್ಷತ್ರ 3ನೇ ಪಾದ. ಸಂಜೆ 4:22 ಮೇಲೆ ರಾತ್ರಿ 9:37 ಭರಣಿ ನಕ್ಷತ್ರದ 4ನೇ ಪಾದ ನಡೀತದೆ. ಇಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿದು ಅಲ್ಲಿಂದ ಕೃತಿಕಾ ನಕ್ಷತ್ರ ಪ್ರಾರಂಭ. ಅಂದರೆ ರಾತ್ರಿ 9:37 ರಾತ್ರಿ 2:53 ಕೃತಿಕಾ ನಕ್ಷತ್ರದ 1ನೇ ಪಾದ. ಇದುವರೆಗೂ ಮೇಷರಾಶಿ. ಆ ನಂತರ ಕೃತಿಕಾ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗುತ್ತದೆ. ಅಂದರೆ ಅಲ್ಲಿಂದ ವೃಷಭ ರಾಶಿಯೂ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದಾಗಿ ರಾಶಿಗಳನ್ನ ತಿಳ್ಕೊಳ್ಳಿ. ಮತ್ತೆ ನಾವು ನೋಡುವಂಥ ವಿಷಯಗಳು ಅಂತಂದರೆ, ಒಂದು ದಿನಕ್ಕೆ ನಾವು ಎಂದಿನಂತೆ ಹೇಳ್ತೀವಿ 100% ಒಳ್ಳೆ ಟೈಮ್, 100% ಕೆಟ್ಟ ಟೈಮ್ ಅಂತ ಕೊಡ್ತೀವಿ. ಕೆಟ್ಟ ದಿನ ಅಂದರೆ ಇವತ್ತು ಶುಭ ದಿನವಲ್ಲ, ಅಶುಭ ದಿನ. ಆದರೂ ಒಳ್ಳೆ ಟೈಮ್ ಏನಕ್ಕೆ ಅಂದರೆ ಎಮರ್ಜೆನ್ಸಿಗೆ, ಮಕ್ಕಳಿಗಾಗಿ ಅಥವಾ ಆಸ್ಪತ್ರೆಗಾಗಿ, ಕೋರ್ಟ್ ಕೇಸ್ ವಿಷಯಗಳಿಗೆ, ಇಂಥದ್ದು ಇಂಪಾರ್ಟೆಂಟ್ ವಿಷಯಗಳಿಗೆ ಹೊರಡುವ ಸಮಯ ಅಥವಾ ಪ್ರಾರಂಭ ಮಾಡುವ ಸಮಯ 100% ಒಳ್ಳೆಯದಂತ ಯಾವ ಟೈಮ್ ಕೊಡ್ತೀವೋ ಅದರಲ್ಲಿ ಪ್ರಾರಂಭ ಮಾಡಿ. ಉದಾಹರಣೆ ಬೆಳಗ್ಗೆ 6:05 7:32. ನಾವು ಹೇಳುವಂಥದ್ದು ಮುಹೂರ್ತ ಕಾರ್ಯಗಳಕ್ಕೆಲ್ಲ ಅಲ್ಲ, ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ. 10:28 AM ಬೆಳಗ್ಗೆಯಿಂದ 10:45 ಇದು ಒಂದು ಶುಭ ಸಮಯ. ಮಧ್ಯಾಹ್ನ 12:23 12:44 ಶುಭ ಸಮಯ. ಮಧ್ಯಾಹ್ನ 3:35 ರಾತ್ರಿ 12:15 ಶುಭ ಸಮಯ. ಅದೇ ಥರ ರಾತ್ರಿ 1:45 ಮೇಲೆ ಲೇಟ್ ನೈಟ್ ಅಂದರೆ 3:33 ಶುಭ ಸಮಯ. ಮತ್ತು ಬೆಳಗಿನ ಜಾವ 5:17 ಬೆಳಗ್ಗೆವರೆಗೂ ಪರವಾಗಿಲ್ಲ ಅಂತ. ಆದರೂ ಎಮರ್ಜೆನ್ಸಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ನಾವು ನೋಡುವಂಥದ್ದು 100% ಅಶುಭ ಸಮಯಗಳು ಅಂತ. ಅಶುಭ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಿರೋ ವಿಷಯಗಳನ್ನು ಇದರಲ್ಲಿ ಖಂಡಿತವಾಗಿ ಕಂಟಿನ್ಯೂ ಆಗಿ ನಡೆಸಬಹುದು. ಉದಾಹರಣೆ 7:34 9:09 ಅಶುಭ ಸಮಯ, ವಿಷಕಾಲ. ಔಷಧಿ ಎಲ್ಲ ನೋಡ್ಕೊಂಡು ಕುಡಿಬೇಕು. 7:39 9:13 ರಾಹು ಕಾಲ. ಇದನ್ನು ಗಮನದಿಂದ ಮೇಂಟೈನ್ ಮಾಡಿ. ದೇವಿ ಪೂಜೆ ಮಾಡ್ಬೋದು, ನಿಂಬೆಹಣ್ಣು ದೀಪ ಹಚ್ಚಬೋದು. ಇನ್ನು 9:13 ರಾಹುಕಾಲ ಮುಗಿದಿಲ್ಲ, ಅಷ್ಟರಲ್ಲೇ 9:02 ಅಂದರೆ 11 ನಿಮಿಷ ಮುಂಚೆಯಿಂದಲೇ 10:26 ನಕ್ಷತ್ರವೇ ವಿಷವಾಗುತ್ತದೆ. ಅದರಿಂದಾಗಿ ಗಮನ ಕೊಡಬೇಕು. ಭರಣಿ ನಕ್ಷತ್ರ, ಅದರಲ್ಲೂ ಹೆಚ್ಚು ಕಮ್ಮಿ ಭರಣಿ ನಕ್ಷತ್ರದವರು. 10:47 12:21 ಯಮಕಂಡ ಕಾಲವಿದೆ. 12:46 1:36 ದುರ್ಮುಹೂರ್ತವಿದೆ. 1:31 ಮೇಲೆ 3:33 ಅಂದರೆ ಮಧ್ಯಾಹ್ನದವರೆಗೂ ಮೃತ್ಯು ಪಂಚಕ. ರಾತ್ರಿ 12:17 ರಾತ್ರಿ 1:43 ವಿಷಕಾಲ.
ರಾತ್ರಿ 3:35 ಮೇಲೆ ಬೆಳಗಿನ ಜಾವ 5:15ವರೆಗೂ ಮೃತ್ಯು ಇದೆ. ಈ ಸಮಯಗಳೆಲ್ಲ ಯಾವುದೇ ಕಾರ್ಯಗಳಾದರೂ ಅವಾಯ್ಡ್ ಮಾಡಬೇಕಾಗಿರುವ ಸಮಯಗಳು. ನೋಡಿಕೊಂಡು ನಿಮ್ಮ ಶಕ್ತಿಗೆ ತಕ್ಕಂತೆ ಬುದ್ಧಿಗೆ ತಕ್ಕಂತೆ ಮೇಂಟೈನ್ ಮಾಡ್ಕೊಳ್ಳಿ. ನಾವು ಹೇಳಿದಂತೆ ಭರಣಿ ನಕ್ಷತ್ರ, ಆಮೇಲೆ ಕೃತಿಕಾ ಅಂತಂದೀವಿ. ಹಂಗಾಗಿ ರಾತ್ರಿವರೆಗೂ ಭರಣಿ ನಕ್ಷತ್ರ ಇದೆ ಅಂತ ಫಸ್ಟೇ ಹೇಳಿದಾಯಿತು. ಅಂದರೆ ಏನಂತ ಅಂತಂದರೆ ರಾತ್ರಿ 9:37:23 ಭರಣಿ, ಇವತ್ತಿನ ತಾರಾ ಮತ್ತು ಚಂದ್ರಬಲ ಪ್ರಕಾರ ಫಸ್ಟೇ ಹೇಳಿದಾಯಿತು. ಇವತ್ತಿನ ದಿನ ಪ್ರಕಾರ ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ, ಅದು ಅಲ್ಲದೆ ಕಾರ್ಯನಾಶ, ಆದ್ದರಿಂದ ಶುಭವಲ್ಲ. ಆದ್ದರಿಂದ ತಾರಾಬಲ ಚಂದ್ರಬಲ ಇದ್ದರೂ ಶುಭವಲ್ಲ. ಆದರೆ ಇವತ್ತು ಒಂದಿನ ಕೊಡ್ತೀವಿ, ನೋಡ್ಕೊಳ್ಳಿ. ಫಸ್ಟ್ ನಕ್ಷತ್ರ ಭರಣಿ, ಎರಡನೇ ನಕ್ಷತ್ರ ಕೃತಿಕ. ಹಂಗಾಗಿ ಇವತ್ತು ಸಮಯ ಪ್ರಕಾರ ರಾತ್ರಿ ಅಂತಂದರೆ 21 hours, ಅದೇ ರಾತ್ರಿ 9:38 ಭರಣಿ ಇದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಅಂದರೆ ದಿನ ಕೆಟ್ಟೋದಾದರೂ ಅವರವർക്ക് ಹೆಂಗಿದೆ ಅಂತಂದರೆ ಸಂಪತ್ತು ಉಂಟು, ಶರೀರ ಸುಖ ಉಂಟು, ಬರುವಂಥದ್ದನ್ನು ಅನುಭವಿಸಿ ತೊಂದರೆ ಇಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಜನ್ಮತಾರೆ, ಆದರೂ ಆರೋಗ್ಯದ ವಿಷಯಗಳ ಅಷ್ಟೊಂದು ತೊಂದರೆ ಇಲ್ಲ. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. ಇವತ್ತಿನ ದಿನ ಹೇಗಿದೆ ಅಂತಂದರೆ ಪರಮ ಮೈತ್ರಿಧಾರೆಯಾಗಿದೆ. ದೇವರ ಅನುಗ್ರಹವಿದೆ, ಗುರುಗಳ ಆಶೀರ್ವಾದ ಪಡೆದು ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಮುಂದುವರಿಸಿ. ಪೂರ್ತಿ ಇವತ್ತಿಲ್ಲ, ಯಾಕೆಂತಂದರೆ ಅಶುಭ ದಿನವಾಗಿರೋದ್ರಿಂದ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಶುಭ ದಿನವಾಗಿದೆ. ಶುಭ ದಿನದಲ್ಲಿ ಅಂದರೆ ದಿನ ಕೆಟ್ಟೋದಾಗಿದೆ, ನಿಮಗೆ ಶುಭ ದಿನವಾಗಿದೆ. ಅಂದರೆ ನನಗೆ ಮಾತ್ರ ಒಳ್ಳೆಯದು ಅಂತಂದರೆ ಏನು ಮಾಡ್ಬೋದು, ಖುಷಿಯಾಗಿರಿ, ಮನೆಯಲ್ಲಿ ಎಲ್ಲರ ಚೆನ್ನಾಗಿರಿ, ಗುರು ನಮಸ್ಕಾರ ಮಾಡಿ, ಒಳ್ಳೆಯ ಕಾರ್ಯಗಳನ್ನ ಮಾಡಿ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ, ಸ್ವಲ್ಪ ಧನ ವ್ಯಯಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಇದೆ, ವ್ಯಯವಿದೆ, ಗಮನ ಕೊಟ್ಟರೆ ಉತ್ತಮ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡ ಕೂಡಿ ಬರುತ್ತದೆ, ನೋಡ್ಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡ ಕೂಡಿ ಬರುತ್ತದೆ. ನೋಡಿಕೊಂಡು ಮಾರುವಂಥ ಕಾರ್ಯಗಳಲ್ಲಿ ಏನೇ ದೋಷವಿದ್ದರೂ ಕಡಿಮೆ ಆಗುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, 3 ಪಾದಗಳಿಗೆ ಶುಭವಲ್ಲ, ಅಶುಭಕರವಾಗಿದೆ. 1-2 ಸತಿ ಯೋಚನೆ ಮಾಡಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ಗಮನ ಕೊಡಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಆರೋಗ್ಯ ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು, ಪರವಾಗಿಲ್ಲ, ಆರಾಮಿರಿ. ನಾವು ಹೇಳುವಂಥದ್ದು ಶುಭ ಕಾರ್ಯಗಳನ್ನ ಮಾಡಿ ಅಂತ ಇಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಏಟು ಗಾಯಗಳು ವಿಪತ್ತು ಅಂತಿದೆ. ಗಾಡಿಗಳಲ್ಲಿ, ರೋಡಲ್ಲಿ ಎಲ್ಲ ರೀತಿಯಲ್ಲೂ ಸ್ವಲ್ಪ ಗಮನ ಕೊಟ್ಟರೆ ಉತ್ತಮ. ಮಖ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಇದೆ, ಶುಕ್ರನನ್ನು ಪೂಜೆ ಮಾಡಿಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ, ಕಾರ್ಯ ತಡೆ ಇದೆಲ್ಲ ಕೊಡುತ್ತದೆ, ಮೌನ ಉತ್ತಮ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿಯವರಿಗೆ ಪರಮ ಮಿತ್ರಧಾರೆಯಾಗಿ, ಅಂದರೆ ಅತಿ ಮಿತ್ರ ಅಂತಂತೀವಿ, ಇಂಥದ್ದೆಲ್ಲ ಇರೋದರಿಂದ ದೇವರೇ ನಮ್ಮ ಜೊತೆ ಇರುತ್ತಾರೆ. ಹಾಗಾಗಿ ಜಾಸ್ತಿ ಅಂದರೆ ಅಧಿಕವಾಗಿ ದೇವರನ್ನ ಪರೀಕ್ಷೆ ಮಾಡಬೇಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಉತ್ತಮ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ರೋಗವೃದ್ಧಿಯೆಲ್ಲ ಉಂಟು. ಚಿತ್ತ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿ ಉಂಟು, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಟುಕೊಳ್ಳುವಂಥದ್ದೇ ಉತ್ತಮ. ಚಿತ್ತ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಶುಭವಾಗಿಲ್ಲ, ಟೆನ್ಷನ್ ಬಿಟ್ಬಿಡಿ. ಟೆನ್ಷನ್ ಕೊಡುವಂಥವ್ರನ್ನ ಸ್ವಲ್ಪ ದೂರದಲ್ಲಿ ಇಟ್ಟಿರಿ. ನಂತರ ನೋಡುವಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಸುಖವಿದೆ, ಒಳ್ಳೆಯ ದಿನ,
ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವಿಲ್ಲದ ದಿನವಿದು. ತಾನೇ ಬಂದರೆ ಅನುಭವಿಸಬಹುದು. ನಿಮ್ಮ ಪ್ರಯತ್ನಗಳು ಸ್ವಲ್ಪ ಗಮನ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ ತಾರೆ, ಶತ್ರುನಾಶ, ಹಂಗಾಗಿ ಶತ್ರು ಕಾಟವಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯ ಉಂಟು, ಶತ್ರು ಕಾಟವಿಲ್ಲ, ಇರೋದರಲ್ಲಿ ಶುಭವಾಗಿದೆ ಅಂತ ತಿಳ್ಕೋಬೋದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತಿದೆ, ಅಂದರೆ ಏಟು ಗಾಯಗಳಿದೆ. ಆದ್ದರಿಂದ ಹುಷಾರಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಸ್ಪೀಡ್ ಬೇಡ ಗಾಡಿಗಳು. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಅಲ್ಪ ಸ್ವಲ್ಪ ವಿಘ್ನಗಳಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಕಾರ್ಯ ವಿಘ್ನಗಳೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಮನೆ ದೇವರನ್ನ ಪೂಜೆ ಮಾಡ್ಕೊಳ್ಳಿ. ಖಂಡಿತ ಶುಕ್ರ ದೇವರನ್ನ ಪೂಜೆ ಮಾಡ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅತಿ ಮಿತ್ರ ಕಾರ್ಯ, ಹಾಗಾಗಿ ಒಳ್ಳೆಯ ಮಿತ್ರರನ್ನು ಅವರ ಸಹಾಯವನ್ನು ಪಡೆದು ನಿಮ್ಮ ದೋಷಗಳನ್ನು ದೂರ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ಭಯವೆಲ್ಲ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ರೋಗ ಭಯ ಉಂಟು. ರೋಗ ಭಯ ಅಂತಂದರೆ ನಾವು ಮೇಂಟೈನ್ ಮಾಡೋದು ಮೇಲೆ ಹೋಗುತ್ತದೆ ಅಷ್ಟೇ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ. ಖಂಡಿತ ಊಟದಲ್ಲಿ ಮೇಂಟೈನ್ ಮಾಡಬೇಕು. ಫಸ್ಟು ಟೆನ್ಷನ್ ಎಲ್ಲ ಬಿಟ್ಟುಬಿಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಫಸ್ಟೇ ಹೇಳಿದಂತೆ ಟೆನ್ಷನೇ, ಅದು ಸ್ವಲ್ಪ ಲಾಭಗಳು ಕಾಣಿಸ್ಕೊಳ್ತದೆ, ಅನುಭವಿಸೋಕ್ಕೆ ಸುಲಭವಾಗುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಲಾಭವಿದೆ, ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ, ಗಮನ ಕೊಡಿ, ಎಲ್ಲವೂ ಸರಿಯಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ, ಇದರಲ್ಲಿ ಮೀನರಾಶಿ, ಪ್ರತ್ಯೇಕ ತಾರೆ, ಧನಹಾನಿ, ಶುಭಕರವಾಗಿಲ್ಲ. ಸ್ವಲ್ಪ ಎಚ್ಚರ, ಮಕ್ಕಳನ್ನ ಎಚ್ಚರವಾಗಿ ನೋಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಆರೋಗ್ಯ ಉಂಟು, ಆದರೆ ಧನಹಾನಿ ಅಂತ ಇರೋದರಿಂದ ಇವತ್ತು ದುಡ್ಡು ರೇಚೋದು ಬೇಡ. ಬರುವಂಥದ್ದನ್ನು ಕೂಡ ಭದ್ರವಾಗಿಟ್ಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ವಿಪತ್ತು ಉಂಟು, ಧನಹಾನಿ ಇದೆ, ಹಲವಾರು ಖರ್ಚುಗಳು ಉಂಟು. ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಓಕೆನೇ. ಹಾಗಾಗಿ ಇದನ್ನು ಕೊಟ್ಟಿರೋ ಪ್ರಕಾರ, ನಾವು ಹೇಳಿರೋ ಪ್ರಕಾರ ನಡಿಬೇಕು ಅಂತಲ್ಲ, ಮೇಂಟೈನ್ ಮಾಡಿಕೊಂಡ್ರೆ ಸರಿ ಹೋಗುತ್ತದೆ. ಹೊರಗೆ ಇಷ್ಟೆಲ್ಲ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.